ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಗ್ರಾಮಕ್ಕೆ ಪಶು ಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಹಕ್ಕಿ ಜ್ವರ ತಗುಲಿದ ಕೋಳಿಗಳ ಮಾರಣ ಹೋಮ ಮಾಡಲಾಯಿತು. ಇನ್ನು ಪಿಪಿಇ ಕಿಟ್ ಧರಿಸಿ ಬಂದ ಅಧಿಕಾರಿಗಳನ್ನ ಕಂಡ ಗ್ರಾಮಸ್ಥರು ಒಂದು ಕ್ಷಣ ಬೆಚ್ಚಿ ಬಿದ್ದರು. ಆರೋಗ್ಯವಂತ ಕೋಳಿಗಳನ್ನ ಕೊಲ್ಲುವುದು ಸರಿಯಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಈ ವೇಳೆ ಗ್ರಾಮಸ್ಥರಿಗೆ ಪ್ರತಿ ಕೋಳಿಗೂ ಸರ್ಕಾರದಿಂದ ಪರಿಹಾರವನ್ನ ನೀಡುತ್ತೇವೆ ಎಂದು ಆಶ್ವಾಸನೆಯನ್ನ ನೀಡಿದ ಅಧಿಕಾರಿಗಳು ಇಡೀ ಗ್ರಾಮಕ್ಕೆ ನಾಕಾಬಂದಿ ವಿಧಿಸಿ ತೆರಳಿದ್ರು. ಈಗ ನಾವು ಅದು ಇಟ್ಕೊಂಡು ಹೋಗೋದಕ್ಕೂ ಇದು ಮಾಡೋದಕ್ಕೂ ನಾವು ಅಡ್ಡ ಹೋಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ನಾವು ಎದುರಿಸ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಅವ್ರು ಕೂಡ ಪರಿಹಾರ ಕೇಳ್ಕೊಂತ ಇದೀವಿ. ಇವಾಗ ಬಿಟ್ರೆ ಇನ್ನು ಯಾವಾಗ ಸರ್ ಕೊಡ್ತಾರೆ ಪರಿಹಾರ. ಈ ಊರಲ್ಲಿ ಎಷ್ಟು ಕೋಳಿಗಳು ಅವೆಲ್ಲ ಹೆಂಗ್ ಲೆಕ್ಕ ಸಿಗುತ್ತೆ ಹೇಳ್ತಾರೆ. ಪಶು ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಸಾಧಿಸಿದೀವಿ. ಒಂದು ಸಪರೇಟ್ ವಾರ್ಡ್ ಕ್ರಿಯೇಟ್ ಮಾಡೋಕ್ಕೆ ನಾನು ಈಗಾಗಲೇ ನನ್ನ ತಾಲೂಕಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಐಸೋಲೇಷನ್ ವಾರ್ಡ್ ಮತ್ತು ಎಲ್ಲ ಡಿ ಸಿ ಅವ್ರ ಜೊತೆ ನಾನು ಟಚ್ಚಲ್ಲಿ ಇದ್ದೀನಿ. ಬ್ಯಾಂಗ್ಳೂರು ಲ್ಯಾಬ್ ಅವ್ರ ಜೊತೆ ಟಚ್ಚಲ್ಲಿ ಇದ್ದೀನಿ. ಭೂಪಾಲ್ ಡಿ ಸಿ ಅವ್ರನ್ನೂ ಈ ವಿರುದ್ಧ ಮಾತಾಡಿದ್ದೀನಿ. ಆ್ಯಂಡ್ ಕೆಲವು ತಜ್ಞರು ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಬೆಳಗ್ಗೆ ಕಾರಲ್ಲಿ ಬರೋ ಕೆಲವ್ರಿಗೆ ಮಾತಾಡಿದೆ ಅಂತ ಸರ್ ಯಾವ ಥರ ಇದನ್ನು ಪ್ರಿಕಾಷನ್ ತಗೋಬೋದು ಅಂತ ನಾನು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಗಮನಕ್ಕೂ ನಮ್ಮ ಮಿನಿಸ್ಟರ್ ಗಮನಕ್ಕೂ ತಂದು ಬಟ್ ಇದನ್ನು ತಡೀತೀವಿ ಸರ್, ಅದಂತೂ ಸತ್ಯ ತಡೀತೀವಿ ಸರ್. ಈಗ ಏನು ಹಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲೇ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನು ಸಾಯಿಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಇದೆ. ಕೊರೋನಾ ಬಂದಾಗ ಮನುಷ್ಯನ ಸಾಯಿಸ್ತಾರೆ ಇಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಇದು ಏನು ಮಾತಾಡೋಕ್ಕಾಗಲ್ಲ. ಇಲ್ಲ, ಈ ಹಕ್ಕಿ ಜ್ವರನ ಕಂಟ್ರೋಲ್ ಮಾಡ್ತೀನಿ ಅಷ್ಟು ಮಾತ್ರ ಹೇಳಬಲ್ಲ ಸರ್. ಓಕೆ, ಈಗ ಮನುಷ್ಯರಿಗೊಂದು ನ್ಯಾಯ ಪಕ್ಷಿಗಳಿಗೊಂದು ನ್ಯಾಯ ಅಂತಂದ್ರೆ ಸರ್, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಬಹುದಿನಗಳ ಕನಸು ರೋಪ್ವೇ ನಂದಿ ರೋಪ್ವೇಗೆ ತಡೆ ಸಿಕ್ಕಿದೆ ಆಗ್ತಾ ಇದೆ ಅಂತ ಇದು ಬೇಜಾರಾಗ್ತಾ ಇದೆ. ಇಲ್ಲ, ಅದು ನಾವೆಲ್ಲ ದೊಡ್ಡಬಳ್ಳಾಪುರದ ಒಂದು ಲ್ಯಾಂಡ್ ಲಿಟಿಗೇಷನ್ ಇತ್ತು, ಸಾಲ್ವ್ ಮಾಡಿದ್ವಿ. ಅಷ್ಟೊತ್ತಿಗೆ ಇದು ಸ್ಟೇಗೆ ಹೋಗಿದ್ದಾರೆ ಪರಿಸರವಾದಿಗಳು. ನಾವು ಹಂಗೆ ಅಂತ ಪರಿಸರವಾದಿಗಳ ನಿಲುವನ್ನು ನಾವು ತೆಗೆದಾಕಕ್ಕಾಗಲ್ಲ ಜವಾಬ್ದಾರಿಯುತ ಶಾಸಕನಾಗಿ. ಆದ್ರೂ ಅದನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಹೇಗೆ ಕೋರ್ಟ್ನ ಕನ್ವಿನ್ಸ್ ಮಾಡಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹೋಗ್ತೀವಿ. ಕೋರ್ಟ್ನ ನಾವು ಕನ್ವಿನ್ಸ್ ಮಾಡಕ್ಕೆ ಯಶಸ್ವಿ ಆಗ್ತೀವಿ ಅಂತ ಬಯಸ್ತೀವಿ. ಸರ್, ನಿಮ್ಮ ಕನಸು ಎತ್ತಿನ ಹೊಳೆ ಎಲ್ಲಿವರೆಗೂ ಬಂತು, ಏನ್ ಮಾಡಿದ್ರಿ? ನಾನು ಹೇಳಿದೆ 2027 ಡಿಸೆಂಬರ್ ಒಳಗೆ ತರ್ತೀನಿ ಅಂತ. ಮತ್ತೆ ಆ ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ ಡಿ ಕೆ ಸಾಹೇಬ್ರು ನನ್ಗೊಂದು 6 ಕೋಟಿ ಕೊಟ್ಟಿದ್ರು. ಅಂದ್ರೆ ಅದು ಪಾಸ್ ಆಗೋದ್ರಲ್ಲಿ ಈ ಊರಿಗೆ 20 ಲಕ್ಷ ಹಾಕಿದ್ದೀನಿ. ಎತ್ತಿನೊಳೆಯಲ್ಲಿ 20 ಲಕ್ಷ ಹಾಕಿದ್ದೀನಿ ಸುದಳ್ಳಿಗೆ, ಮತ್ತೆ ಇದೊಂದು 20 ಲಕ್ಷ, ಈ ಊರಿಗೆ ಒಟ್ಟು 40 ಲಕ್ಷ ಆಯ್ತು. ಎತ್ತಿನೊಳೆ ಯೋಜನೆ 2027 ಡಿಸೆಂಬರ್ಗೆ ಎತ್ತಿನೊಳೆ ಗಂಗಾ ಮಾತೆಯನ್ನ ಚಿಕ್ಕಬಳ್ಳಾಪುರದ ಭೂತಾಯಿಯೊಂದಿಗೆ ಸ್ಪರ್ಶಿಸ್ತೀನಿ. ಇದಂತೂ ಇದು ನನಗೆ ಈಗಲೂ ನೆನಪಿದೆ. ಯಳವಳ್ಳಿ ರಮೇಶ್ ಅಣ್ಣವರು, ವೀರಪ್ಪ ಮೊಯ್ಲಿ ಸಾಹೇಬ್ರು ಅವ್ರ ಕಾಲದಲ್ಲಿ ನಾನು ಸ್ಥಳೀಯ ವಾಹಿನಿಯಲ್ಲಿ ಇದ್ದಾಗ ಯಳವಳ್ಳಿ ರಮೇಶ್ ಅಣ್ಣವ್ರನ್ನ 2012 10ರಲ್ಲೇ ಒಂದು ಸಂದರ್ಶನ ಮಾಡಿದ್ದೆ. ಎಷ್ಟು ವರ್ಷ ಇವತ್ತೇನು ಅಂದ್ರೆ ನಾನು ಶಾಸಕನಾಗಿದ್ದಾಗ ಅದು ಬರ್ತಿದೆ. ಅವತ್ತು ಇದಕ್ಕೆ ಬಹಳಷ್ಟು ಜನ ಶ್ರಮ ಇದೆ. ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಯಳವಳ್ಳಿ ನಮ್ಮೆಲ್ಲಾ ಮುಖಂಡರು, ರಮೇಶ್ ಅಣ್ಣ ಇಂದ ಹಿಡಿದು ಎಲ್ಲರೂ ಹಿರಿಯರು ಅವ್ರ ಸಹಕಾರದಿಂದ ಬರ್ತಿದೆ. ಮೊದಲ ಕ್ರೆಡಿಟ್ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಹೋಗುತ್ತೆ. ಮುಂದಿನ ಬಜೆಟ್ ದಲ್ಲಿ ಏನು ಸಭೆಯಲ್ಲೂ ಕೂಡ ನೆಕ್ಸ್ಟ್ ಇವತ್ತಿನ ದಿನದಿಂದ ನೆಕ್ಸ್ಟ್ 3 ತಿಂಗಳವರೆಗೆ ಯಾವುದೇ ಕೋಳಿಗಳನ್ನ ಊರಿಂದ ಹೊರಗಡೆ ತಗೊಂಡು ಹೋಗೋದಿಲ್ಲ. ಅಲ್ಲಿರ್ತಕ್ಕಂಥ ಕೋಳಿ ಇರ್ಬೋದು, ಮರಿಗಳು ಇರ್ಬೋದು, ಎಲ್ಲಾನು ಕೂಡ ಕಲ್ಲಿಂಗ್ ಮಾಡಿ ಅದನ್ನ ಮಣ್ಣು ಮಾಡ್ತಕ್ಕಂಥದ್ದಾಗ್ತದೆ. ಮತ್ತೆ ಬೇರೆ ಗ್ರಾಮದಿಂದನೂ ಕೂಡ ಆ ಕೋಳಿಗಳನ್ನ ಬೇರೆ ಕಡೆಯಿಂದನೂ ಕೂಡ ತಂದು ಅಲ್ಲಿ ಮಾಡೋದು ಬೇಡ. ಯಾಕೆಂದ್ರೆ ಸಾರ್ವಜನಿಕರ ಜೀವನ ಬಹಳ ಮುಖ್ಯವಾದದ್ದು. ಜೀವ ಇತ್ತು ಅಂದ್ರೆ ಒಂದು ಕೋಳಿ ಬದಲು ಎಷ್ಟು ಕೋಳಿಗಳನ್ನ ಬೇಕಾದ್ರೆ ತಿನ್ನೋದಕ್ಕೆ ಅವಕಾಶ ಇರ್ತದೆ. ಸೊ ಜೀವನವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಪ್ರತಿಯೊಬ್ಬರದ್ದು ಆರೋಗ್ಯನೂ ಕೂಡ ಸಮಗ್ರವಾಗಿ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಆ ಗ್ರಾಮಕ್ಕೆ ಬೇರೆ ಕಡೆಯಿಂದ ಕೋಳಿನ ತರ್ತಕ್ಕಂಥದ್ದಾಗ್ಲಿ ಅಥವಾ ಅಲ್ಲಿಂದ ಹೊರಗಡೆ ಯಾವುದೇ ಕೋಳಿ ಪ್ರಾಣಿಗಳನ್ನು ಕೂಡ ಹೊರಗಡೆ ತಗೊಂಡೋಗ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿರುತ್ತಾರೆ. ಕೋಳಿಗಳಲ್ಲಿ ಮಾತ್ರ ಬಂದಿರೋದು, ಮನುಷ್ಯರಲ್ಲಿ ಯಾವುದು ಬಂದಿಲ್ಲ. ಮತ್ತೆ ಬೇರೆ ಪ್ರಾಣಿಗಳಲ್ಲಿ ಸದ್ಯಕ್ಕೆ ಹಸುಗಳು ಮತ್ತು ಇವೆಲ್ಲನೂ ಕೂಡ ಅವರು ಪಶುಸಂಗೋಪನಾ ಇಲಾಖೆಯಿಂದ ಅವ್ರನ್ನು ಕೂಡ ತಪಾಸಣೆ ಕೈಗೊಳ್ತಾ ಇದ್ದಾರೆ. ಬಟ್ ಅದು ಚಿಕ್ಕ ಗ್ರಾಮ ಆದ್ರಿಂದ ಆದಷ್ಟು ನಾವು ಸಡನ್ ಆಗಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದ್ರಿಂದ ಬೇರೆ ಗ್ರಾಮಗಳಲ್ಲಿ ಅಥವಾ ಬೇರೆ ತಾಲೂಕುಗಳಿಗೆ ಹಬ್ಬದಂಗೆ ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ನಮ್ದು ಆಂಧ್ರ ಗಡಿ ಭಾಗ
ಸೊ ಸಾಕಷ್ಟು ಪ್ರಕರಣಗಳು 15 ದಿನ 1 ತಿಂಗಳು ಮುಂಚೆ ಆಂಧ್ರದಲ್ಲಿ ಬಂದಿದೆ ಅದು. ಸೊ ಬಂದಿರೋದ್ರಿಂದ ಅಲ್ಲಿಂದ ಈ ಕಡೆ ಏನಾದ್ರು ವಲಸೆ ಬರ್ತಕ್ಕಂಥ ಕೋಳಿಗಳು ಅಥವಾ ಜನಗಳು ಬರ್ತಕ್ಕಂಥ ಅವರಲ್ಲಿ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥದ್ದು ಬಂದು ಇಲ್ಲೇನಾರು ಬಂದಿರೋ ಸಾಧ್ಯತೆನೂ ಕೂಡ ಇರ್ತದೆ ಅದು. ಸೊ ಆಂಧ್ರ ಗಡಿ ಭಾಗ ಆದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಂಡು ಯಾವುದೇ ರೀತಿಯಾದ ಮುಂದಿನ ದಿನಗಳಲ್ಲಿ ಅಕ್ಕಿ ಜ್ವರ ಹರಡದಂಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸುತ್ತಬೇಕು ಅನ್ನೋ ಒಂದು ಅನುಮಾನ ಇತ್ತು, ಅದು ಕೂಡ ಇಲ್ಲ. ನಾವು ನಿಮ್ಮ ಮನೆ ಹತ್ರ ಬಾಗಿಲಿಗೆ ಬಂದು ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ರೈತರು ಕೂಡ ಅವರು ಸಮಾಧಾನವಾಗಿದ್ದು ಅವರು ನಮ್ಗೆ ಈಗ ಕೋಳಿಗಳಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಈಗ ನಾವು ಅದನ್ನ ಒಂದೊಂದು ಕೋಳಿ ತಗೊಂಡು ಅದನ್ನ ನಾಶ ಮಾಡಿ ಅಲ್ಲಿ ಮುಚ್ತೀವಿ. ಸರ್ ಒಟ್ಟು ಎಷ್ಟು ಕೋಳಿ ಈಗ ಶುರು ಮಾಡಿದೀವಿ ಸರ್. ಈಗ ಎಲ್ಲ ಆದ್ಮೇಲೆ ಹೇಳ್ತೀವಿ. ಅವರೇ ಕೊಟ್ರೆ ನೀವು ತೆಗೆದುಕೊತಿರಿಲ್ಲ ಅಂದ್ರೆ ನಾಳೆಯಿಂದ ಏನ್ ಮಾಡ್ತೀರಿ? ನಾಳೆಯಿಂದ ಇನ್ನ ನಮ್ಮ ಯಾಕಂದ್ರೆ ಇದು ಸುಮ್ನೆ ಇಟ್ಕೊಂಡ್ರೆ ಯಾವ ಇನ್ಫೆಕ್ಟೆಡ್ ಕೋಳಿ ಅಂತ ಹೇಳ್ತೀವೋ ಅದಿದ್ರೆ ಆ ಜನಕ್ಕೂ ಕೂಡ ಆರೋಗ್ಯ ತೊಂದರೆ ಆಗುತ್ತೆ. ಫಸ್ಟ್ ನಾವು ಅದು ಸಮಾಧಾನವಾಗಿ ಕನ್ವಿನ್ಸ್ ಮಾಡಿ ಹೇಳ್ತೀವಿ, ಈ ತರ ಇದೆ, ಇದನ್ನ ಕೊಟ್ಟು ನಾವು ಅದನ್ನ ನಾಶ ಮಾಡ್ತೀವಿ ಅಂತ. ಅವ್ರನ್ನ ಹೇಳ್ದೆ ಬೇರೆ ದಾರಿ ಇಲ್ಲ. ನಾವು ಈಗ ಅವ್ರು ಕೊಟ್ರೆ ನಾವು ಅದಕ್ಕೆ ಪರಿಹಾರ ಕೂಡ ಕೊಟ್ಟು ತಗೊಂಡೋಗಿ ನಾಶ ಮಾಡ್ತೀವಿ. ಬರೀ ನಾಟಿ ಕೋಳಿ ಮಾತ್ರ ಫಾರಂ ಇದು ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಊರಲ್ಲಿರೋ ಎಲ್ಲ 1 ಕಿಲೋಮೀಟರ್ ರೇಡಿಯಸ್ ಆಗಿರೋ ಎಲ್ಲ ಕೋಳಿನ ನಾಶ ಮಾಡ್ತಾರೆ. ನಾಟಿ ಫಾರಂ 2 ಎಲ್ಲ. ಸರ್ ಅಂದಾಜು ಎಷ್ಟಿರ್ಬೋದು ಸರ್? ಈ ಊರಲ್ಲಿ 492 ಇದ್ವು. ಈಗ 450 ಅಂತ ಸತ್ತಿರೋ ಕೋಳಿಯಲ್ಲಿ ಸರ್ 445 ಇದೆ. ಅದನ್ನ ಇವತ್ತು ನಾಶ ಮಾಡ್ಬೇಕು ಸರ್. ಮನುಷ್ಯರಿಗೆ ಏನಾದ್ರೂ ಇದನ್ನ ತೊಂದರೆ ಆಗುತ್ತೆ? ಈಗ ಸದ್ಯಕ್ಕಂತೂ ಏನಿಲ್ಲ ಸರ್. ಯಾರ ಮನೇಲಿ ಸರ್ ಮೊದಲಿಗೆ ಪತ್ತೆ ಆಗಿದ್ದಿಲ್ಲಿ? ಆ ದೇವಪ್ಪ ಅನ್ನೋರ್ ಮನೆಯಲ್ಲಿ ಶುರುವಾಗಿದೆ. ಅವ್ರ ಮನೇಲಿ ಎಷ್ಟು ಕೋಳಿ ಸರ್? ಅವ್ರ ಒಂದೇ ಮನೆಯಲ್ಲಿ ಮೊದಲ ದಿವಸ 29 ದಿನ ಆಗಿದೆ. ನಿಮ್ಮ ಹೆಸರು? ಈಗ ಕೋಳಿ ಅಕ್ಕಿ ಜ್ವರ ಕೋಳಿ ಗೊತ್ತಿಲ್ಲದೆ ತಿಂದಿದ್ರು ಅವ್ರಿಗೇನ್ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನಾಗೋದಿಲ್ಲ. ಅವ್ರಿಗೇನ್ ಸಮಸ್ಯೆ ಆಗೋದಿಲ್ಲ. ಯಾವುದೇ ಈ ನಮ್ಮ ಇನ್ಫ್ಲೂಯೆನ್ಸಾ ವೈರಸ್ ಅನ್ನೋದು 70 ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಬಾಯಲ್ಲಿ ಮಾಡಿಬಿಟ್ರೆ ಎಲ್ಲ ವೈರಸ್ ಹತ್ತೋಗ್ತವೆ. ಆದ್ರೂ ನಾವು ಮುಂಜಾಗ್ರತಾ ಕ್ರಮಕ್ಕಾಗಿ ಅದನ್ನ ಈಗ ಕೋಳಿ ತಿಂದ್ಕೊಂಡು ನಾಶ ಮಾಡೋಂತ ಹೇಳಿ ತಿಂದ್ರಿದ್ರು ನೇರ ಮನುಷ್ಯರಲ್ಲಿ ಈಗ ಈ ಕಾಯಿಲೆ ಮನುಷ್ಯರಲ್ಲಿ ಬರೋ ಚಾನ್ಸ್ ಇಲ್ಲ. ಸದ್ಯಕ್ಕಂತ ಎಲ್ಲೂ ಕಾಣಿಸ್ಕೊಂಡಿಲ್ಲ ಸರ್. ಈ ಗ್ರಾಮದ 1 ಕಿಲೋ ಇಲ್ಲ ಸರ್. ಸರ್ ನಿಮ್ಮ ಹೆಸರು ಹೇಳಿ ಸರ್? ರಂಗಪ್ಪ, ಡೆಪ್ಯೂಟಿ ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು ಸರ್. ಓಕೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಯಾವ ಮನೆಯಿಂದ ನೋಡ್ರಿ. ಈಗ ನಾವು ಅದು ಇಟ್ಕೊಂಡು ಹೋಗೋದಕ್ಕೂ ಇದು ಮಾಡೋದಕ್ಕೂ ನಾವು ಅಡ್ಡ ಹೋಗಲ್ಲ. ಯಾಕಂದ್ರೆ ಗೌರ್ಮೆಂಟ್ ನಾವು ಎದುರಿಸ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಅವ್ರು ಕೂಡ ಪರಿಹಾರ ಕೇಳ್ಕೊಂತ ಇದೀವಿ. ಇವಾಗ ಬಿಟ್ರೆ ಇನ್ ಯಾವಾಗ ಸರ್ ಕೇಳ್ಕೊಂಡು ಕೊಡ್ತಾರೆ ಪರಿಹಾರ. ಈ ಊರಲ್ಲಿ ಎಷ್ಟು ಕೋಳಿಗಳು ಅವೆಲ್ಲ ಹೆಂಗ್ ಲೆಕ್ಕ ಸಿಗುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಯಾವ ಮನೆಯಿಂದ ನೋಡ್ರಿ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು.
ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.